ಈಗ ನೀವು ಏನು ನೋಡ್ತಿದ್ದೀರಲ್ಲ ಅವ್ರು ಕಿರ್ಸ್ಬೇಕಾದ್ರೆ ನನಗೂ ಹಂಗೆ ಒಂಥರ ಸಡನ್ನಾಗಿ ಶಾಕ್ ಆಯಿತು. ಇವ್ರು ಹಿಂಗೆ ಇದು ಮಾಡ್ತಾರೆ. ಮತ್ತು ಅದೇ ಥರನೇ ಇಲ್ಲಿಗೆ ಇವರು ಒಂದು 10-15 ನಿಮಿಷ ಗಂಟ ಫುಲ್ಲು ಆಡ್ತಾಯಿದ್ರು, ಮತ್ತು ಅದನ್ನು ಇದು ಮಾಡಿದ್ರು, ಮತ್ತು ಸೈಲೆಂಟ್ ಆದರು. ಇಲ್ಲ ಆದಮೇಲೆ ಟ್ವಿಸ್ಟು ಬಂದು ಇಲ್ಲೇ ನಮಗೆ ಕಾದಿದೆ. ಏನು ಟ್ವಿಸ್ಟ್ ಅಂತಂದರೆ ಇವಾಗ ಅದು ಮಾರ್ನಿಂಗ್ ಏನು ಮಾಡೋ ಎಲ್ಲ ಮುಗೀತು. ಇದು ಮೇಯ್ನು ಇವಾಗ ಏನೋ ಕ್ಲೈಮ್ಯಾಕ್ಸ್ ಮೇಲೆ ಸ್ಟಾರ್ಟ್ ಅಂತಾರಲ್ಲ ಆ ಥರ. ಅದು ನಮ್ಮ ತಂಗಿ, ಇವು ನಮ್ಮ ಅತ್ತೆ ಅವರು ಗಂಡ ಅವರು. ಇಲ್ಲಿ ಏನು ಮಾಡ್ತಾರೆ, ಅದು ಫುಲ್ ಗಂಜಿ ಇರುತ್ತೆ, ಮತ್ತು ಅವರು ಅದು ಸೇಮ್ ಅದು ಕುಂಭಕರ್ಣಗೆ ಏನು ಊಟ ಇಡಬೇಕು ಅದಕ್ಕೆ ನಮ್ಮ ಕಡೆ ಎಲ್ಲ ಜಾಸ್ತಿ ಕುಂಭಕರ್ಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಊಟ ಗಿಡ ಎಲ್ಲ ಗಿಡ ಥರ ಒಂದು ಆಚರಣೆ ಒಂದು ಮಾಡ್ತಾರೆ. ಬಟ್ ಎಲ್ಲ ಕಡೆ ಮಾಡ್ತಾರಂತ ಗೊತ್ತಿಲ್ಲ ನನಗೆ. ಅಲ್ಲಿಗೆ ಹೋಗಾದ್ಮೇಲೆ ಆ ಈ ಮರ ಇದೆಯಲ್ವಾ, ಇದು ಬಂದು ಒಂದು 500-600 ವರ್ಷ ಹಳೆ ಮರ ಅಂತೆ. ಇದ್ರ ಪಕ್ಕದಲ್ಲೇ ಅವ್ರು ಹೊಸದಾಗಿ ದೇವಸ್ಥಾನ ಕಟ್ಟಿರೋದು. ದೇವಸ್ಥಾನ ಒಂದು ತುಂಬ ತುಂಬ ಸೂಪರ್ ಆಗಿದೆ. ಇನ್ ಕೇಸ್ ನೀವೇನೋ ಹೋಗ್ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಮಾವ ಅವ್ರು ಬಂದ್ಬಿಟ್ಟು ಎಲ್ಲರೂ ಕೋಆರ್ಡಿನೇಷನ್ ಇದೆ, ಈ ಕಡೆ ಬನ್ನಿ ಆ ಕಡೆಗೆ ಹೋಗಿ. ಯಾಕಂದರೆ ಅವರು ಸಮ್ಟೈಮ್ ಏನಾಗುತ್ತಂದರೆ ಈ ಥರ ಯಾರು ಅದನ್ನೆಲ್ಲ ಫುಲ್ ಆರ್ಗನೈಸ್ ನಾನೇ ಮಾಡ್ತೇನೆ, ಇನ್ನು ಅದು ಇಲ್ಲದೆ ಆರ್ಗನೈಸ್ ಎಲ್ಲ ದುಡ್ಡು ಅವರೇ ಹಾಕಲ್ಲ. ಅವರು ಸ್ವಲ್ಪ ಮತ್ತು ಅವರು ಇಲ್ಲಿ ಹೊಸದಾಗಿ ಪೂಜೆಗಳನ್ನ ಮಾಡಿಕೊಂಡು. ಮತ್ತು ಇನ್ನೊಂದು ಏನು ದೊಡ್ಡ ವಿಶೇಷ ಅಂತಂದರೆ ಈಗ ಇಲ್ಲಿ ಬಂದಿದ್ದಾರಲ್ವ, ಈಗ ಇವರೆಲ್ಲನೂ ಒಂಥರ ಎಲ್ಲನ ಆ ಕಡೆ ಈ ಕಡೆ ತುಂಬ ಜನ ಬರ್ತಾರೆ. ಅರೌಂಡ್ ಒಂದು 200-300 ಮೆಂಬರ್ಸ್ ಬರ್ತಾರೆ ನೋಡಿ. ಆ ಕಡೆನೂ ಬರ್ತಿದ್ದಾರೆ, ಈ ಕಡೆನೂ ಬರ್ತಿದ್ದಾರೆ. ಮೇಯ್ನ್ ರೋಡ್ ಅಲ್ವಾ, ಬಟ್ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಇಲ್ಲಿಂದ 1 ಕಿಲೋಮೀಟರ್ ದೂರನೇ ಸ್ವಲ್ಪ ಮೆತ್ತಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅದು ಆದಮೇಲೆ ಅವರು ಮೈಕ್ ಹಿಡ್ಕೊಂಡು ಒಂಥರ ಸಾಂಗ್ಸ್ ಆಡ್ತಾರೆ ದೇವ್ರಿಗೆ. ಅದು ಒಂಥರ ಇನ್ನು ತಮಿಳ್ನಾಡಲ್ಲಿ ಏನು ಮಾಡ್ತಾರೆ, ಅದು ಸೇಮ್ ಅದು ಟಮಟೆ ಥರ ಹೊಡ್ಕೊಂಡು ಒಂದು ಸಾಂಗ್ ಒಂದು ಆಡ್ತಾರೆ. ಆ ಸಾಂಗ್ ಆಡಬೇಕಾದ್ರೆ ಎಲ್ಲಿರೋ ದೇವರೆಲ್ಲ ಅಲ್ಲಿ ಬರುತ್ತೆ ಅಂತ. ನಾನು ಅದು ಹೇಳಿದ್ನಲ್ಲ ನಿಮಗೆ, ಲಾಸ್ಟ್ ಇಯರಲ್ಲಿ ಬಂದ್ಬಿಟ್ಟು ಒಂದು 10-15 ಜನ ದೇವ್ರುಗಳೆಲ್ಲ ಬಂದ್ಬಿಟ್ಟು ತುಂಬ ಇದು ಮಾಡಿದರು. ಮೋಸ್ಟ್ಲಿ ಲಾಸ್ಟ್ ಇಯರಲ್ಲಿ 2-3 ಅವರ್ ಆಯ್ತಂದರೆ ಅವರೆಲ್ಲ ನಾನು ಸಮಾಧಾನ ಮಾಡಿ ಇದು ಮಾಡೋಕ್ಕೆ. ಬಟ್ ಅದು ಅಂತ ಅವ್ರು ನನ್ನೊಂದು ಹೇಳಿದ್ರು. ಬಟ್ ಅದಕ್ಕೆ ಕ್ಯೂರಿಯಾಸಿಟಿಯಿಂದ ಬಂದೆ. ಬಟ್ ಬಂದಮೇಲೆ ನನಗೆ ಏನು ಒಂದು ಕಮ್ಮಿ ಆಗಿರೋದಂತಂದರೆ ಅಷ್ಟು ಜನ ಬರ್ತಾರಂದ್ರೆ ಅಷ್ಟು ಜನ ಬಂದಿಲ್ಲ. ಮತ್ತೆ ಮೇಲೇ ದೇವ್ರು ಬಂತು. ಅದು ಮತ್ತೆ ಅವರು ಒಂಥರ ಕೀಚೆ ಥರ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ನನ್ನ ಕೈಗೆ ಒಂದು ಸ್ವಲ್ಪ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮತ್ತು ಅವರು ದೇವ್ರು ಬಂದರೆ ಸ್ಲಿಪ್ಪರ್ ಏನೂ ಇಲ್ಲ. ಮತ್ತು ಈ ಕಡೆ ಹಿಂದೆಗಡೆ ಒಂಥರ ಬೀದಿ ನೋಡ್ತಿದ್ರಲ್ವ, ಆ ಕಡೆ ಎಲ್ಲ ಓಡಾಡ್ತಾರೆ, ಈ ಕಡೆ ಓಡಾಡ್ತಾರೆ. ಅದೇನೋ ಒಂದು ದೇವ್ರನ್ನ ಕಟ್ಟಾಕ್ತಾರೆ ಅಂತ ಏನೋ ಹೇಳ್ತಾರಂತೆ. ಅದಕ್ಕೆ ಆ ಕಡೆ ಓಡಾಡ್ತಾರೆ. ಮತ್ತು ಹಗ್ಗ ಹಿಡ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಹಗ್ಗ ಅಂತೂ ಯಾರ ಕೈಗೆ ಹಾಕೋಕ್ಕಾಗಲಿಲ್ಲ. ಮತ್ತು ಅಲ್ಲೇನು ನಾವು ಕುಂಭಕರ್ಣಿಗೆ ಹಾಕೋ ಊಟ ಅಂತ ಹೇಳ್ತೀರಲ್ಲ, ಅದನ್ನೆಲ್ಲ ಥರ ತೊಗೊಬಂದು ಎಲ್ಲ ಇಲ್ಲೇ ಇಟ್ಟು ಎಲ್ಲ ಊಟನ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ. ಎಲ್ಲ ಊಟನ ಒಟ್ಟಿಗೆ ಮಿಕ್ಸ್ ಮಾಡ್ಬಿಟ್ಟು ಅದೇ ಥರ ಅವ್ರ ಮನೇಲಿ ಏನೇನು ರಾಗಿ ಗಂಜಿ ಮಾಡಿರ್ತಾರೋ ಆ ಗಂಜಿ ತೊಗೊಂಡು ಎಲ್ಲ ಒಂದೇ ಕಡೆ ಇದು ದೊಡ್ಡೊಂದು ತಪ್ಪಲ ಥರ ಒಂದು ಇಟ್ಟು ನೋಡಿ ನೋಡ್ತಿದ್ರಲ್ಲ ಅದ್ರ ಒಳಗಡೆ ಹೋಗ್ತಾರೆ. ಮತ್ತು ಇದೆಲ್ಲ ಉಯ್ದಾದ್ಮೇಲೆ ಮತ್ತೆ ದೇವ್ರು ಬರುತ್ತೆ. ಅದು ನೀವು ನೋಡ್ತೀರ ಮತ್ತೆ ಹೆಂಗೆ ದೇವ್ರು ಬರುತ್ತೆ, ಮತ್ತು ಅವ್ರು ಎಲ್ಲೆಲ್ಲ ಸುತ್ತಾಕೊ ಬಂದ್ರು ಅಂತ ಹೇಳ್ಬಿಟ್ಟು. ಆದಷ್ಟು ಈ ದೇವಸ್ಥಾನ ಮತ್ತು ಪಕ್ಕದಲ್ಲಿರೋರು ಯಾರು ಹಿಡಿಯೋಕೆ ಹೋಗ್ತಾರೋ ಅವ್ರನ್ನ ಆ ಬೇವಿನ ಸೊಪ್ಪು ಹಿಡ್ಕೊಂಡು ಅದರಲ್ಲಿ ಹೊಡಿಯೋದು, ಆ ಥರ ತುಂಬ ಒಂಥರ ಆಕ್ರೋಶವಾಗಿ ಮಾಡ್ತಿದ್ರು. ಬಟ್ ಅಲ್ಲಾದ್ಮೇಲೆ ಬೇರೆ ಕಡೆ ಎಲ್ಲ ಒಂದು ಕಡೆ ಓಡೋಗ್ಬಿಟ್ರು. ಮತ್ತು ನಾವು ಫೋನ್ಗಳನ್ನ ಹಂಗೆ ಹಿಡ್ಕೊಬಿಟ್ಟು ಮತ್ತು ಅಲ್ಲಿ ಓಡೋದ್ರೆ ಮತ್ತು ಅವರು ಆ ಕಡೆಯಿಂದ ಈ ಕಡೆ ಸುತ್ತಾಕೊಂಡು ಮತ್ತು ಅಲ್ಲಿಂದ ಹಗ್ಗ ಥರ ಕಟ್ಕೊಂಡು. ಏನಂದರೆ ಜೆಂಟ್ಸ್ ಆದಷ್ಟು ಹಿಡಿಬೋದು, ಬಟ್ ಏನಂದ್ರೆ ಒಂಥರ ಹಿಡಿಯೋಕ್ಕಾಗದೇ ಇರ್ಬೋದು. ಬಟ್ ಅದರಿಂದ ಯಾರು ತುಂಬ ಗಟ್ಟಿ ಇರ್ತಾರೋ ಲೇಡೀಸಲ್ಲಿ ಅವ್ರನ್ನ ಹೋಗ್ಬಿಟ್ಟು ಹಿಡಿಯೋ ಥರ ಇದು ಮಾಡಿದ್ರು. ಬಟ್ ನನಗೇನೋ ಒಂಥರ ಬೇರೆ ಥರನೇ ಅನಿಸ್ತು, ಏನಪ್ಪ ಇವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಟಮಟೆ ಥರ ಹೊಡಿತಿದ್ರಲ್ಲ ಅದ್ರ ಹೊಡ್ಕೊಂಡು ಸಾಂಗ್ ಆಡ್ಕೊಂಡು ಮಾಡ್ತಿದ್ದಾರೆ. ಅದೊಂದ್ಸತಿ ನಾನು ಹಾಕ್ತೀನಿ ನೋಡಿ ನಿಮಗೆ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಮಾಡಿಕೊಂಡು
ಅದೇ ಥರ ಇನ್ನೊಂದು ನೀವು ನೋಡಿರ್ತೀರಲ್ವ, ಅವರು ಒಂಥರ ಕ್ಯಾಮ್ರಾ ಒಂಥರ ಶೇಕ್ ಆಗಿದೆ ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಓಡೋಗ್ಬಿಟ್ರು. ಮತ್ತು ಓಡೋಗಿ ಮತ್ತೆ ಈ ಕಡೆ ಸುತ್ಕೊಂಡು ಮತ್ತು ಈ ದೇವ್ರನ್ನ ಇದಿದೆಯಲ್ಲ ಗರ್ಭಗುಡಿ ಅದನ್ನು ಸುತ್ಕೊಂಡ್ಬರೋದು ಒಂಥರ ಅವ್ರ ಕೈಗೆ ಹಿಡಿಯೋಕ್ಕಾಗಲಿಲ್ಲ, ಹಂಗೆ ಓಡ್ತಾರೆ. ಅಷ್ಟು ಒಂಥರ ಆಕ್ರೋಶವಾಗ್ತಾರೆ, ಒಂಥರ ಮಾಡ್ತಿದ್ರು. ಬಟ್ ನಮಗೆಲ್ಲ ನೋಡ್ಬಿಟ್ಟು ಒಂಥರ ಫುಲ್ ಭಯ ಆಯಿತು. ಯಾಕಂದರೆ ನಮ್ಮ ಮತ್ತೆ ಅವರು ಜೊತೆಗೆ ಇರ್ತಾರೆ, ಊಟ ಮಾಡ್ತಾರೆ, ಜಾಲಿಗೆ ಇರ್ತೀವಿ. ಅವ್ರ ಜೊತೆ ನಾವು ಏನೋ ಕಾಮಿಡಿ ಮಾಡಿಕೊಂಡು ಅವ್ರನ್ನ ಗಿಲ್ಲೋದು ಹೊಡಿಯೋದು ಏನೋ ಒಂದು ಫ್ಯಾಮಿಲಿ ಮೆಂಬರ್ಸ್ ಇರೋದ್ರೆ ಅದೇನಾದ್ರು ಹಬ್ಬಗಳಿಗೆ ಹೋದ್ರೆ ಏನೋ ಬೈತಾ ಇರ್ತಾರೆ, ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಜಾಲಿ ಇರುತ್ತೆ. ಬಟ್ ಜಾಲಿ ಎಲ್ಲ ಆದಮೇಲೆ ಈ ಥರ ಅವ್ರು ದೇವ್ರು ಬರೋಣದನ್ನು ಇರುತ್ತಲ್ಲ, ಒಬ್ಬೊಬ್ಬನ ಗುರಾಯಿಸ್ತಾರೆ ಒಂಥರ ಭಯಂಕರವಾಗಿರುತ್ತೆ. ಬಟ್ ನನಗದು ಪರ್ಸ್ನಲ್ ಒಂಥರ ಗೂಸ್ ಬಂಪ್ಸ್ ಥರ ಒಂದು ಇದಾಗುತ್ತೆ ನನಗೆ. ಬಟ್ ಅದೇ ಥರ ಅವ್ರು ಹೊಡೆಯೋ ಟಮಟೆಗೂ ಮತ್ತು ನೀವು ಬಂದಿದ್ದೀರಾ ಏನು ಎಂಥದ್ದು ಎಲ್ಲ ಕೇಳ್ತಾರೆ. ಅದೇ ಥರ ಇದರಲ್ಲಿ ಕೆಲವು ಜನ ಬಂದ್ಬಿಟ್ಟು ನಮ್ಮ ಮನೇಲಿ ಮಗು ಇಲ್ಲ, ಅದು ಹೆಂಗೆ ಏನು ಅದು ಕೇಳ್ತಾರೆ, ಅದಕ್ಕೆ ಮನೇಲಿ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅದು ಎಲ್ಲದಕ್ಕೂ ಅವ್ರು ಉತ್ತರ ಹೇಳ್ತಿದ್ರು. ಬಟ್ ಅದನ್ನ ನಾನು ನಿಮ್ಮ ಕೈಗೆ ತೋರ್ಸೋಕ್ಕಾಗಿಲ್ಲ. ಏನಕ್ಕೆ ತೋರ್ಸೋಕ್ಕಾಗಿಲ್ಲ ಅಂತಂದರೆ ಅವರು ಓಡೋಗ್ತಿರ್ತಾರಲ್ವ, ನಮ್ಮ ಕೈಗಾಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಿದ್ದಿಲ್ಲ. ನಮ್ಮ ಮಾವ ಬಂದು ಈ ಕಡೆ ಬಂದು ಹಿಡ್ಕೊಬಾ, ಆ ಕಡೆ ಬಂದು ಹಿಡ್ಕೊಬಾ ಅಂತ ಹೇಳ್ಬಿಟ್ಟು ಇದ್ದರು. ಬಟ್ ಅದರಿಂದ ಅದು ನನ್ನ ಕೈಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಅದೆಲ್ಲ ಆದಮೇಲೆ ಮತ್ತೆ ಇವರು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಬಂದಿರೋದಕ್ಕೆ ನಿಮ್ಗೇನು ಸಮಾಧಾನ ಇದೆಯಾ, ನಾವು ಚೆನ್ನಾಗಿ ಮಾಡ್ತಿದ್ದೀವ ಎಂಥದ್ದು ಏನು ಅಂತ ಕೇಳ್ತೀವಿ. ಅದಾದಮೇಲೆ ರಾತ್ರಿ ಟೈಮಲ್ಲಿ ಈಗ ಒಂದು ಚಿಕ್ಕ ಹುಡುಗ ಒಂದು ಹೋಗ್ತಿದ್ದಾನಲ್ಲ, ಮೋಸ್ಟ್ಲಿ ಅವನಿಗೊಂದು ಒಂದು 15 17 ಏನೋ ಏಜ್ ಇರಬೇಕು, ಅವನಿಗೆ ವಯಸ್ಸಿರ್ಬೇಕು ಅಷ್ಟೇ. ಇಲ್ಲೂ ನೋಡ್ಬೋದು, ಅಲ್ಲಿ ಒಂದು ಇಬ್ಬರಿಗೆ ದೇವ್ರು ಬಂದ್ಬಿಟ್ಟು ಅವರು ಫುಲ್ ಹಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಆ ಹುಡುಗ ಬೆನ್ನಿಗೆ ಬಂದ್ಬಿಟ್ಟು ಕಂಬಿ ಹಾಕಿ ಚುಚ್ಚಿಬಿಟ್ಟು ಅವನ್ನ ಈ ಕೆರೆನ್ ಬರುತ್ತಲ್ಲ ಅದೆಲ್ಲ ಹಗ್ಗ ಹಾಕ್ಬಿಟ್ಟು ಮೇಲೆ ಎತ್ತಿಸ್ಬಿಡ್ತಾರೆ. ಆ ಚರ್ಮದಿಂದ ಅವನ ಹಂಗೆ ಕೆಳಗಡೆಗೆ ಬಂದ್ಬಿಟ್ಟು ಇರಬೇಕಾಗುತ್ತೆ. ಅದು ಒಂಥರ ಫುಲ್ ಸಿಕ್ಕಾಪಟ್ಟೆ ಗೂಸ್ ಬಂದು ನನಗಂತೂ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಆಗಿದ್ದೀನಿ. ಯಾಕಂದರೆ ನಮ್ಮಂಥವ್ರಿಗೆ ಒಂದು ಸ್ವಲ್ಪ ಕೈ ಕಟ್ ಮಾಡ್ಕೊಬಿಟ್ರೆ, ಏನಾದ್ರು ತರಕಾರಿ ಕಟ್ ಮಾಡಬೇಕು ಇಲ್ಲಿ ಏನಕ್ಕೊಂದಿದ್ದಕ್ಕೆ ಒಂಚೂರು ಕೈ ಕಟ್ ಮಾಡ್ಕೊಬಿಟ್ರೆ ನಮ್ಮ ಕೈಗೆ ತಡಿಯೋಕ್ಕಾಗಲ್ಲ. ಹಂಗೆ ಹಿಂಗೆ ಅಂತ ಬೈತಾ ಇರ್ತೀವಿ, ಬ್ಯಾಂಡೆಡ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಆದರೆ ಆ ಹುಡುಗಕ್ಕೆ ಬಂದ್ಬಿಟ್ಟು ಅಷ್ಟು ದೊಡ್ಡ ಕಂಬಿ ರೀ, ಅದು ಅಷ್ಟು ಶಾರ್ಪ್ ಇದೆ. ಅದನ್ನು ಆ ಹುಡುಗ ಅಷ್ಟು ಭಕ್ತಿಯಿಂದ 1 ತಿಂಗಳು ಮುಂಚೆನೇ ಭಕ್ತಿಯಿಂದ ಇದ್ದು ಯಾವ ಟೈಮಿಗೆ ಊಟ ಮಾಡಬೇಕು, ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಅವನು ಆದಷ್ಟು ಈ ದೇವಸ್ಥಾನದಲ್ಲೇ ತುಂಬ ದಿನ ಮಲ್ಕೊಂಡಿದ್ದಂತೆ. ಈ ಊರು ಜಾತ್ರೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅವ್ರ ಕೈಗೆ ಕಾಪ್ ಅಂತೇಳಿ ಒಂದು ಕಟ್ತಾರೆ, ಅರ್ಶಿನ ಕುಂಕುಮದಲ್ಲಿ ಒಂದು ಕಟ್ತಾರೆ. ಅದಾದಮೇಲೆ ಅವ್ನು ಇಲ್ಲೇ ಫುಲ್ಲು 1.5 ಮಂತ್ ಇಲ್ಲೇ ಇದ್ದು ಮತ್ತು ಅದೆಲ್ಲ ಮಾಡಿದಾನಂತೇಳಿ ಅವ್ರು ಹೇಳಿದ್ರು ನಮ್ಮ ಅತ್ತೆಯವರು. ಅದು ನನಗೆ ಒಂಥರ ಚಿಕ್ಕ ಹುಡುಗರು ಇಂತೆಲ್ಲ ಮಾಡ್ಬೇಕಾದ್ರೆ ನಾವೆಲ್ಲ ಯಾವ ಮೂಲಕ ಅನ್ಸಿಡಿ ನನ್ನ ಪರ್ಸ್ನಲಾಗಿ ಅನಿಸಿದ್ದು ಅದು ಅಂದ್ಬಿಟ್ಟು. ಅದು ಬಿಬೂದಿ ಹಾಕ್ತಿದ್ದಾರಲ್ಲ, ಅಲ್ಲಿ ಹಾಕ್ಬಿಟ್ಟು ನೋಡಿ ಮತ್ತೆ ಏನು ಸ್ಟಾರ್ಟ್ ಮಾಡ್ದೆ ಅಂದ್ಬಿಟ್ಟು ನಾನಂತೂ ನೋಡ್ಬಿಟ್ಟು ನನ್ನ ಕೈ ಕಲಫುಲ್ ಒಂಥರ ಶವರ್ ಆಯಿತು. ಆ ಥರ ಒಂಥರ ಭಯಂಕರ ಆಯಿತು. ಇನ್ನು ಇನ್ ಕೇಸ್ ನೀವೇನಾರು ರಿಯಲಾಗಿ ನೋಡ್ಬಿಟ್ರೆ ಇನ್ನೂ ನೀವಂತೂ ಭಯ ಬಿದ್ದೋಗ್ಬಿಡ್ತೀರ. ಅಲ್ಲಿ ನೋಡಿ, ಅಲ್ಲಿ ನೋಡಿದ್ರೆ ಹೆಂಗೆ ಚುಚ್ತಾರೆ ಆ ಹುಡುಗನ್ನ ನೋಡಿ, ಹೆಂಗೆಲ್ಲ ಹಿಡ್ಕೊಬಿಟ್ಟಿದ್ದಾರೆ ಜನ ಬಂದು ನೋಡಿ ಹೆಂಗೆ ಚುಚ್ತಾರೆ ನೋಡಿ. ಇನ್ನೊಂದಂದರೆ ಅವ್ನಿಗೆ ಹಗ್ಗಲ್ಲ ಹಾಕ್ಬಿಟ್ಟು ಮೇಲೆ ಕಟ್ತಾರೆ. ನಾನು ಅದು ಕಟ್ಟೋದು ನನ್ನ ಕೈಗೆ ನೋಡೋಕ್ಕಾಗಲಿಲ್ಲ. ಇನ್ ಕೇಸ್ ಹಂಗೆ ಚರ್ಮ ಥರ ಕಿತ್ಕೊಂಡು ಬಿದ್ದೋಗುತ್ತೋ ಎಂಥದನ್ನು ಹಂಗೆ ಭಯ ಬಿದ್ದು ನಾನು ಅದನ್ನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇದೆಲ್ಲ ಶೂಟ್ ಆದಮೇಲೆ ಮತ್ತೆ ತ್ರಿಶೂಲ ಅಂತಂದಿದ್ನಲ್ಲ, ಆ ತ್ರಿಶೂಲನ ಈ ಕಡೆ ಚಿನ್ನಿಂದ ಆ ಕಡೆ ಚಿನ್ನಿಗೆ ಹಾಕ್ಬಿಟ್ಟು ಎಳೆದ್ಬಿಟ್ಟಿದ್ರು, ಚುಚ್ಚಿಬಿಟ್ಟಿದ್ರು. ಅದು ಒಂಥರ ಫುಲ್ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಮತ್ತು ಇದೆಲ್ಲ ಆದಮೇಲೆ ನೋಡ್ತಿರೋದ್ರಲ್ವ ದಾರ ಹಾಕ್ತಿದ್ರು ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಅಲ್ಲಿ ಮೇಲೆ ಕಟ್ಟುತ್ತಾರೆ, ಅವರು ಟೈಟಾಗಿ ಕಟ್ಟುತ್ತಾರೆ. ಅದರಲ್ಲೇ ಇರೋದು ನೋಡಿ. ಆದರೆ ದೇವರು ಅನ್ನೋದು ನಿಜ ಭಕ್ತಿ ಇದ್ದರೆ ಇದೆಲ್ಲ ಅವ್ರಿಗೆ ಏನು ಅನಿಸಲ್ಲ. ನಾನು ಕೇಳಿದೆ, ಏನತ್ತಮ್ಮ ನಿನ್ಗೇನಾದ್ರು ನೋವು ಇಲ್ಲ ಅಣ್ಣ, ನನಗೇನು ನೋವು ಇಲ್ಲ ಅಣ್ಣ, ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಪೇಯ್ನ್ ಆಗಿತ್ತು, ಈಗ ನನಗೇನು ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ನೋಡ್ರೆ ಎಳೆದ್ಬಿಟ್ಟು ಹೆಂಗೆ ಎಳಿತಿರ್ಬಿಟ್ಟು ಓ ಮೈ ಗಾಡ್. ಮತ್ತು ಇದೆಲ್ಲ ಆದಮೇಲೆ ಲಾಸ್ಟಿಗೆ ದೇವ್ರು ಬಂದು ಎಲ್ಲ ಬೀದಿ ಬಂತು. ಬಟ್ ಎಲ್ಲ ಬೀದಿ ಬಂದ್ಬಿಟ್ಟು ಈಗ ಲಾಸ್ಟ್ ಆಗುತ್ತೆ ದೇವಸ್ಥಾನ ಸರಿ ಪೂಜೆ ಮಾಡ್ತಿರೋದು. ಅವರು ಏನು ಹಬ್ಬ ಇಟ್ಕೊಂಡಿರೋದು ಏನು 3-4 ಡೇಸಲ್ಲಿ ಆಗಿರೋದು. ನಾನು ಅದನ್ನೆಲ್ಲ ಫುಲ್ ಕ್ಲೀನಾಗಿ ಕವರ್ ಮಾಡಿ ನಾನು ನಿಮಗೆ ಒಂದೇ ದಿನದಲ್ಲಿ ತೋರಿಸಿದ್ದೀನಿ. ಅದೇ ಥರ ಮಿಸ್ ಮಾಡಿದ್ದೀನಿ. ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋದಂತ ಅಂಟಿಲ್ ದೆನ್ ಬಾಯ್ ಫ್ರಮ್ ನಾನು ನಿಮ್ಮ ನವೀನ್ ಟ್ರಾವೆಲರ್ YT ವ್ಲಾಗ್ಸ್. ಬಾಯ್.